ಎರಡನೇ ರೂಲು, ಈ ಮೊದಲನೇ ರೂಲ್ ಆಪೋಸಿಟ್ ಅಂತ ಹೇಳ್ತು ಅಂದ್ರೆ a ray which appears to be going towards focus, a ray which appears to be going towards focus ಈ ರೀತಿಯಲ್ಲಿ ಏನಾಗುತ್ತೆ, ಇದಕ್ಕೆ will be parallel to the principal axis. ಆಯ್ತಾ? ಸೊ ಲಾಜಿಕ್ ಅಳುಮೂಳೆ ಎಲ್ಲ ನಾನು ಇದು ಫೋಕಸ್, ಸೆಂಟರ್ ಆಫ್ ಕರ್ವೇಚರ್, ಹಾ ಇದು ಲಾಜಿಕ್ ಅದು ಇದೆಲ್ಲ ನಿಮ್ಮ ರೇ ಡಯಾಗ್ರಾಮ್ ಅಲ್ಲಿ ನೋಡ್ತೀನಿ. ಇವಾಗ ಪೆನ್ನು, ಪೇಪರು, ಪೆನ್ಸಿಲು, ಪ್ರೊಟ್ರಾಕ್ಟರು, ಕಂಪಸ್ ಅದನ್ನೆಲ್ಲ ಇಟ್ಕೊಂಡು ನೋಡೋಣ. ಆಯ್ತಾ? ಮೊದಲೇದಾಗಿ ಏನೋ we need to draw a line which is around 15 to 12 centimeter. ಅದಾದ್ಮೇಲೆ 3 ಪಾಯಿಂಟ್ which are 3 centimeters apart. ಅದಾದ್ಮೇಲೆ drawing an arc which is of 6 centimeter radius. ಅಲ್ವಾ? So that is your non-reflecting surface. ನಾನು ಲೇಬಲ್ ಮಾಡ್ತಾ ಇಲ್ಲ, ಲೇಬಲ್ ಮಾಡೋದು ನಿಮ್ಮ ಕರ್ತವ್ಯ. ಅದು ನಿಮ್ಮ ಫೋಕಸ್. ಒಂದ್ರೆ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೇಗೆ ಕಾಣುತ್ತೆ, ಏನ್ ಕಾಣುತ್ತೆ, ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ದಟ್ ಇಸ್ ಸಾಲಿಡ್ ಲೈನ್. ಅದು ಡ್ಯಾಶ್ ಲೈನ್ ಇಂಡಿಕೇಟಿಂಗ್ ಇಟ್ ಇಸ್ ಇಮ್ಯಾಜಿನರಿ. ಅಲ್ಲಿ ಹೋಗುವಂತ ಏನಾಗುತ್ತೆ, ಇಟ್ ವಿಲ್ ಬೌನ್ಸ್ ಆಫ್ and it will be parallel to the principal axis. ಬರುತ್ತೆ ನೋಡಿ ಇವಾಗ. ಸೊ ನಾನು ಪ್ಯಾರಲ್ ಲೈನ್ ಡ್ರಾ ಮಾಡೋದಕ್ಕೆ ಶಿಸ್ತಾಗಿ ಮೆಜರ್ ಎಲ್ಲ ಮಾಡಿ 1.1 ಸೆಂಟಿಮೀಟರು. ಹಾ, ಸೊ ಅದು ನಿಮ್ಮ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಅದೇ ನಿಮ್ಮ ಉತ್ತರ. ಸರಿನಾ? ಮುಂದಿನ ಭಾಗ ಲಾಜಿಕ್. ಲಾಜಿಕ್ ಏನು, ನಿಮ್ಮ ರೇಡಿಯಸ್ ಡ್ರಾ ಮಾಡ್ತು ಅಂತ ಹೇಳಿದ್ರೆ ಅದೇ ನಿಮ್ಮ ನಾರ್ಮಲ್ ಅಲ್ವಾ? ಸೊ 2 ಆಂಗಲ್ ಬರುತ್ತಲ್ಲಿ. ಇವಾಗ ಆಂಗಲ್ ಈಕ್ವಲ್ ಹೌದಾ ಅಲ್ವಾ ಅಂತ ಹೇಳಿ ನೋಡ್ತು ಅಂತ ಹೇಳಿದ್ರೆ ನಿಮ್ ಲಾಜಿಕ್ ಬಂತು. ಸೊ ನನ್ನ ಪ್ರೊಟ್ರಾಕ್ಟರ್ ತಗೊಂಡು ಇವಾಗ ಮೆಜರ್ ಮಾಡ್ತೀನಿ. ಸೊ ಎಷ್ಟು ಬರ್ತಿದ್ದು, ಎಷ್ಟು ಬರ್ತಾ ಇದೆ, ಅರೌಂಡ್ 10 ಸೆಂಟಿಮೀಟರ್ ಅಲ್ವೇನ್ರ. ದಿಸ್ ಇಸ್ ಅರೌಂಡ್ ಅಪ್ರಾಕ್ಸಿಮೇಟ್ಲಿ 10ಕ್ಕಿಂತ ಸ್ವಲ್ಪ ಹೆಚ್ಚು ಕಾಣ್ತಾ ಇದೆ, ಅಪ್ರಾಕ್ಸಿಮೇಟ್ಲಿ 10 ಅಂತ ಬರೀಬಹುದು. ಸೆಂಟಿಮೀಟರ್ ಅಲ್ಲ, 10 ಡಿಗ್ರಿ ಅಲ್ವಾ? ದಿಸ್ ಇಸ್ ಯುವರ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಇದು ನಿಮ್ಮ ಮುಂದಿಂದು ಆಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲೂ ಕೂಡ ಅಪ್ರಾಕ್ಸಿಮೇಟ್ಲಿ 10 ಡಿಗ್ರಿ. ನೋಡಿ ಸರಿ ಇದೆಯಲ್ಲ? ಸೊ ಅದು ನಿಮ್ಮ 10 ಡಿಗ್ರಿ. ಇದೆ ನಿಮ್ಮ ಲಾಜಿಕ್. ಸೊ ಇದನ್ನ ಪಕ್ಕ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಇಮ್ಯಾಜಿನ್ ಆರ್ ವಿಲ್ ಆಕ್ಚುಲಿ ಡೂ ಇಟ್ ಆಫ್. ಒಂದು ಮಿರರ್ ಡ್ರಾ ಮಾಡ್ಬೋದು ಅಟ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಟ್ಯಾಂಜೆನ್ಷಿಯಲ್ ಲೈನ್ ಡ್ರಾ ಮಾಡ್ತು ಅಂದ್ರೆ ದಟ್ ಈಸ್ ಯುವರ್ ಪ್ಲೇನ್ ಮಿರರ್ ಅಟ್ ದಟ್ ಪಾಯಿಂಟ್. ಸೊ ಸೆಟ್ ಸ್ಕ್ವೇರ್ ಸ್ಕೇಲ್ ಎಲ್ಲ ಉಪಯೋಗಿಸ್ಕೊಂಡು ಮಾಡ್ಬೋದು. ಆಯ್ತಾ? ಅದೊಂದು ಸತಿ ವರ್ಕೌಟ್ ಆಗುತ್ತೆ, ಅದಕ್ಕೆ ಕ್ಲೀನಾಗಿ ಮಾಡ್ತು ಅಂದ್ರೆ ಆಗುತ್ತೆ. ಬಟ್ ನನ್ನ ಸೆಟ್ ಸ್ಕ್ವೇರು ಹಿಂಗೆ ಹೋಯ್ತು, ಅಡ್ಡಡ್ಡೆಲ್ಲ ಆಯಿತು. ಸೊ ಹಾಗಾಗಿ ನಾನು ಹಿಂಗೆ ಟ್ರಿಕ್ ಉಪಯೋಗಿಸ್ಕೊಂಡು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಮಿರರ್ ಆಯಿತಾ? ಸೊ ದಿಸ್ ಇಸ್ ಟ್ಯಾಂಜೆನ್ಷಿಯಲ್ ಟು ದ ಮಿರರ್. ಯಾವುದೋ ಕಾನ್ವೆಕ್ಸ್ ಮಿರರು, ಇದು ನಿಮ್ಮ ಪ್ಲೇನ್ ಮಿರರ್. ನಾನು ಚಿತ್ರ ಬಿಡಿಸಿರೋದು ಇವಾಗ ಪ್ಲೇನ್ ಮಿರರ್. ಸೊ ಪ್ಲೇನ್ ಮಿರರ್ ಮತ್ತು ನಿಮ್ಮ ರೇಡಿಯಸ್ಸು ಏನಾಗಿರುತ್ತೆ, ಇಟ್ ವಿಲ್ ಬಿ ಅಟ್ ಎನ್ ಆಂಗಲ್ ಆಫ್ 90 ಡಿಗ್ರಿ. ನಾನು ರೂಲ್ ಹೇಳಿದ್ದೀನಿ ಮೊದಲೇನೇನಕ್ಕೆ ಅಂತ ಹೇಳಿ. ಸೊ ಇದು ನಿಮ್ಮ ಓವರ್ ಆಲ್ ಚಿತ್ರ ವಿತ್ ಪ್ರೂಫ್. ಒಂದೇ ಸತಿ ಮಾಡಬೇಕಾಗುತ್ತೆ, ನೀವು ಮಾಡಿ, ಸೋಂಬೇರಿತನ ನೋಡ್ಸೋಕೆ ಹೋಗ್ಬೇಡಿ.